ಎಸ್ ಹೇ ವೆಲ್ಕಮ್ ಬ್ಯಾಕ್ ಟು ವಿಡಿಯೋ. ಹೇಗಿದ್ದಾರೆ? ನಾನು ನಿಮ್ಮ ವಿಕೆ ವಿನಾಯಕ್ ಈಸಿಯಾ. ಎಸ್ ನಾನು ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಆಗಿರಲಿ, ಫೇಸ್ಬುಕ್ ಸ್ಟೋರೀಸ್ ಅಲ್ಲಿ ಆಗಿರಲಿ, ಪೋಸ್ಟ್ಗಳಲ್ಲಾಗಿರಲಿ, ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ನಡೀತಾ ಇದೆ. ಬಿಗ್ ಬಾಸ್ಗೆ ನಾನು ಎಂಟ್ರಿ ಆಗಿದ್ಯಾ ಇಲ್ವಾ ಅನ್ನೋಂಥ ಪೂರ್ತಿ ವಿವರ ನಿಮಗೆ ಬೇಕಾದ್ರೆ ಈ ವಿಡಿಯೋ ಪೂರ್ತಿ ನೋಡ್ಬೇಕಾಗುತ್ತೆ. ನಾನು ಯಾವ ರೀತಿ ಅಪ್ಲೈ ಮಾಡಿದೆ, ಯಾವ ರೀತಿ ಕರೆದ್ರು ನನ್ನ, ಯಾವ ರೀತಿ ನಾನು ಆಡಿಷನ್ ಕೊಟ್ಟೆ, ಏನು ಅನ್ನೋದ್ರ ಬಗ್ಗೆ ಪೂರ್ತಿಯಾಗಿ ನಿಮ್ಗೆ ಡೀಟೇಲ್ ಆಗಿ ಇದು ಕೊಡ್ತೀನಿ. ಕೊನೆವರೆಗೂ ವೆಯ್ಟ್ ಮಾಡಿ ಅಷ್ಟೇ. ಅಬೌಟ್ ಬಿಗ್ ಬಾಸ್ ಎಂಟ್ರಿ, ಫಸ್ಟ್ ನಾನು ಹೇಗೆ ಹೋದೆ ಹೇಳೋ ಬದಲು ನೀವು ಹೆಂಗ್ ಹೋಗ್ಬೋದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಏನಿಲ್ಲ, ಸಿಂಪಲ್ ಮೆಥಡ್. colors.ಜಿಯೋಹಾಟ್ಸ್ಟಾರ್.com ಅನ್ನೋ ವೆಬ್ಸೈಟ್ ಇದೆ. ಆ ವೆಬ್ಸೈಟ್ ನಾವು ಹೋಗ್ಬಿಟ್ಟು ಮೊದಲು ಕಾಂಟ್ಯಾಕ್ಟ್ ನಂಬರ್ ಹಾಕಕ್ ಬರುತ್ತೆ. ಕಾಂಟ್ಯಾಕ್ಟ್ ನಂಬರ್ ಹಾಕ್ಬಿಟ್ಟು OTP ಹಾಕಿ ವೆರಿಫೈ ಮಾಡ್ಕೊಳ್ಳಿ. ವೆರಿಫೈ ಮಾಡ್ಕೊಂಡು ನಿಮ್ ಡೀಟೇಲ್ಸ್ ಹಾಕಕ್ ಬರುತ್ತೆ. ನಿಮ್ ನೇಮು, ಏಜು, ಅದೇ ರೀತಿ ನಿಮ್ಮ ಅಡ್ರೆಸ್. ಅದಾದ್ಮೇಲೆ 3 ನಿಮಿಷದ್ದು ಒಂದು ವಿಡಿಯೋ. ಅಂದ್ರೆ ಯಾಕೆ ನೀವು ಬಿಗ್ ಬಾಸ್ ಬರ್ತಾ ಇದ್ದೀರಾ, ಬಿಗ್ ಬಾಸ್ ನೀವು ಬರೋದ್ರಿಂದ ಏನ್ ಪ್ರಯೋಜನ, ಒಂದ್ 3 ನಿಮಿಷದ ವಿಡಿಯೋ. 3 ನಿಮಿಷದ ಒಳಗಡೆ ಬೇಕು, 3 ನಿಮಿಷ ಜಾಸ್ತಿ ಆಗ್ಬಾರ್ದು. ಅರೌಂಡ್ 50 MB ಗಿಂತ ಕಡಿಮೆ ಇದ್ರೆ ಆಯ್ತು ಅಷ್ಟೇ. ಹಲೋ ಹಲೋ ಹಲೋ. ಎಸ್, ನಾನು ಎಲ್ಲಿದೆ? ಬಿಗ್ ಬಾಸ್ ಇದೆ ಎಂಟ್ರಿ. ಅದೇ 3 ನಿಮಿಷದ ವಿಡಿಯೋ ಮಾಡಿ, 3 ನಿಮಿಷಕ್ಕಿಂತ ಕಡಿಮೆ ಇರಲಿ, ಮತ್ತೆ 50 MB ಗಿಂತ ಕಡಿಮೆ ಇರ್ಬೇಕು ಫೈಲ್ ಸೈಜ್. ಆ ವಿಡಿಯೋನ ಅಪ್ಲೋಡ್ ಮಾಡಿ. ಅದಾದ್ಮೇಲೆ ನಿಮ್ಗೆ ಅವ್ರ ಕಡೆಯಿಂದ ವಿಷಯ ಗೊತ್ತಾಗುತ್ತೆ. ಆಡಿಷನ್ ಸೆಲೆಕ್ಷನ್ ಯಾವಾಗ ಆಗಿದೆಯಾ, ಏನು ಕತೆ, ಏನನ್ನೋ ಮೆಸೇಜ್ ಬಂದು ತಿಳಿಸ್ತಾರೆ. ಅಬೌಟ್ ನನ್ನ ಆಡಿಷನ್, ನನ್ನ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾನೇ ಖುಷಿ ಆಯ್ತು. ನಿನ್ನೆಯಿಂದ ಮೇಲ್ಗಡೆ ಮೇಲ್ ಕಾಲ್ಗಳು, ಮೆಸೇಜಸ್ಗಳು ಬರ್ತಾ ಇದೆ. ಸೆಲೆಕ್ಟ್ ಆಗಿದ್ಯಾ ಅಂತ. ಎಸ್, ತುಂಬಾ ಖುಷಿ ಆಯ್ತು ಅದನ್ನ ನೋಡ್ಬಿಟ್ಟು. ಸಪೋರ್ಟ್ ಇರುತ್ತೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ತುಂಬಾನೇ ಖುಷಿ ಆಗ್ತದೆ. ಇದೇ ರೀತಿ ಸಪೋರ್ಟ್ ಇರ್ಲಿ. ಒಂದ್ ವೇಳೆ ಸಪೋರ್ಟ್ ಈ ರೀತಿ ಇದ್ರೆ ನಮ್ಮ ಊರಿಗೆ, ನಮ್ಮ ತುಳುನಾಡಿಗೆ ಒಂದು ಟ್ರೋಫಿ ತರೋದಂತ ಗ್ಯಾರಂಟಿ. ಅಂಡ್ ಮತ್ತೊಂದು ವಿಚಾರ ತಿಳಿಸ್ಬೇಕೇನಪ್ಪಾ ಅಂದ್ರೆ, ನಂಗೆ ಆಕ್ಚುಲಿ 101% ಅಮ್ಮ ದೇವರ ಚಿಟ್ಟ 101% ನನಗೀಗ ಬಿಗ್ ಬಾಸ್ ಇಂಟ್ರೆಸ್ಟ್ ಇಲ್ಲ. ನಿಜವಾಗ್ಲೂ ಹೇಳ್ತೀವಿ ಓಪನ್ಲಿ. ಬಟ್ ಹೋಗ್ಬೇಕಾಗುತ್ತೆ ಅನ್ನೋದು ಯಾಕಂತ ಕೇಳಿದ್ರೆ, ನನ್ನ ಫ್ರೆಂಡ್ಸ್ ಗಳ ಕರ್ಮದಿಂದ ಆಗಿದ್ದು. ಏನಪ್ಪಾ ಅಂದ್ರೆ, ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ರಾಹುಲ್ ಅಂತವನು ಪಾಪಿ. ಏನ್ ಮಾಡ್ದ ಅಂದ್ರೆ, ಒಂದು ಪೋಸ್ಟರ್ ಮಾಡ್ದ, ನಾನು ಫೋಟೋ ಹಾಕ್ಬಿಟ್ಟು ಸ್ಟೋರಿ ಹಾಕಿ ನನಗ್ ಮೆಸೇಜ್ ಮಾಡ್ದ. ನಾನ್ ಮೆಸೇಜ್ ಕರೆಕ್ಟ್ ಆಗಿ ಓಪನ್ ಮಾಡಿದೆ, ಜಸ್ಟ್ ನೋಟಿಫಿಕೇಶನ್ ಅಲ್ಲಿ ನೋಡಿದೆ. ಸ್ಟೋರಿ ನೋಡು, ಸಂಜೆ ತನಕ ನೀನ್ ಸಾಯ್ಬೇಕು ಮಗ್ನೆ ಅಂತ ಮೆಸೇಜ್ ಕಳಿಸ್ದ. ನನಗ್ ಶಾಕ್ ಆಯ್ತು. ಎಲ್ಲ ಅಕೌಂಟ್ ಹ್ಯಾಕ್ ಆಗ್ಬಿಟ್ಟು ನನ್ನ ಸ್ಟೋರಿಲಿ ಏನೇನು ವಿಡಿಯೋಸ್ ಹೋಗಿದ್ದೇವೋ ತಪ್ಪಿಟ್ಟು ಆತರ ಏನಾದ್ರು ಸಮಥಿಂಗ್ ಆಗಿರೋದೇನೋ ಅನ್ಕೊಂಡು ಅರ್ಜೆಂಟ್ ಅಲ್ಲಿ ಓಪನ್ ಮಾಡಿ ನೋಡ್ತೀನಿ. ಬಿಗ್ ಬಾಸ್ ನಮ್ಮೂರಿನ ಹುಡುಗ ಸೆಲೆಕ್ಟೆಡ್ ಹಂಗೆಲ್ಲ ಬರ್ದಾಕಿ. ಮತ್ತೆ ಮಾಡಿ ಓಕೆ ಒಂದ್ ಎಂಟರ್ಟೈನ್ಮೆಂಟ್ ಆಗುತ್ತೆ ಅಂತ ರೀಟ್ಯಾಗ್ ಮಾಡಿದೆ, ಪೋಸ್ಟ್ ಮಾಡಿದೆ. ನಾನು ಕೂಡ ಆಗ್ಲಿ ಅಂತ ಪೋಸ್ಟ್ ಮಾಡಿದೆ. ಅದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೋಯ್ತು ಸಪೋರ್ಟ್. ಸೊ ಈ ಸಪೋರ್ಟ್ ನೋಡ್ಬಿಟ್ಟು ನಾನೇನ್ ಮಾಡಿದೆ, ಮರ್ಯಾದೆ ಪ್ರಶ್ನೆ ಇನ್ನು ಬಿಡೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಿನ್ನೆ ನೈಟ್ ಅಲ್ಲಿ ಒಂದು ವಿಡಿಯೋ ಮಾಡ್ಬಿಟ್ಟು 3 ನಿಮಿಷದ್ದು ನಿನ್ನೆ ನಾನು ಆಕ್ಚುಲಿ ಅಪ್ಲೈ ಮಾಡಿದ್ದು. ನಂಗೆ ಅಲ್ಲಿ ತನಕ ನನ್ನ ಐಡಿಯಾ ಇರಲಿಲ್ಲ. ಮತ್ತೊಂದು ವಿಚಾರ, ಬಿಗ್ ಬಾಸ್ ಅಲ್ಲಿ ಹೋದ್ರೆ ನಾನಂತೂ 1 ವಾರದಲ್ಲಿ ಹಿಂದೆ ಬರ್ತೀನಿ ಅನ್ನೋ ಕಾನ್ಫಿಡೆನ್ಸ್. ಯಾಕೆ ಗೊತ್ತಾ, ಒಂದು ಫಸ್ಟ್ ಆಫ್ ಆಲ್ ನಾನು ಸೆಲೆಕ್ಟ್ ಆಗ್ತೇನೆ ಅನ್ನೋಂಥದ್ದೇ ನನಗೆ ಡೌಟ್. ಯಾಕಂದ್ರೆ ಒಂದು, ನಂಗೆ ಫಾಲೋವರ್ಸ್ ಕಡಿಮೆ. ಫಾಲೋವರ್ಸ್ ನಂದು 2,000 ಜನ ಇರ್ಬೋದು ಅಷ್ಟೇ. 2,000 ಜನ ಹಿಡ್ಕೊಂಡು 2,000 ಎದುರು 2 ಮಿಲಿಯನ್ ಸಬ್ಸ್ಕ್ರೈಬರ್ ಇರೋಂಥವ್ರು ಅಪ್ಲಿಕೇಶನ್ ಹಾಕಿರ್ತಾರೆ. ಸೊ ನೋಡೋಣ, ಆಲ್ ಇಸ್ ವೆಲ್. ಸಿಕ್ಕಿದ್ರೆ ಸಿಕ್ತು, ಹೋದ್ರೆ ಹೋಯ್ತು. ಅಂಡ್ ಸಪೋರ್ಟ್ ಮಾಡಿದವ್ರು ಯಾರು ಬೇಜಾರಾಗಬೇಡಿ, ಸಪೋರ್ಟ್ ಮಾಡಿ. ಕಂಟೆಂಟ್ ಬಿಗ್ ಬಾಸ್ ಕಂಟೆಂಟ್ ಬರ್ತಿದ್ರೇನು, ಬೇರೆ ಕಂಟೆಂಟ್ ಕೊಡ್ತಾ ಇರ್ತೀನಿ ಎಂಟರ್ಟೈನ್ಮೆಂಟ್ ಅಂತ. ಇಲ್ಲಿ ಕಮ್ಮಿ ಇಲ್ಲ. TRPಗೋಸ್ಕರ ನಾವು ಆಕ್ಟ್ ಮಾಡ್ಬೇಕು, ಅದಕ್ಕಿಂತ ಮೊದಲು ನಮಗೋಸ್ಕರ ನಾವ್ ಗಮ್ಮತ್ ಮಾಡಿ 4 ಜನ ನಗ್ಸೋಣ ಅಷ್ಟೇ. ಸೊ ಡೋಂಟ್ ವರಿ, ಯಾರು ಕೂಡ ಬೇಜಾರು ಸ್ಯಾಡ್ ಆಗುವಂತ ಪರಿಸ್ಥಿತಿ ಬೇಡ. ನಿಮ್ ಸಪೋರ್ಟ್ ತುಂಬಾನೇ ಖುಷಿ ಆಯ್ತು ನನ್ಗೆ. ಥ್ಯಾಂಕ್ ಯು ಸೋ ಮಚ್. ನಿಮ್ ಸಪೋರ್ಟ್, ಫಾಲೋವರ್ಸ್, ನಾನು ಹಾಕಿರೋಂಥ ಪೋಸ್ಟರ್ ಇನ್ನೂ ಶೇರ್ ಆಗಿ ಕಲರ್ಸ್ ಕನ್ನಡದವ್ರಿಗೆ ರೀಚ್ ಆದ್ರೆ ಒಂದ್ ವೇಳೆ ಎಲ್ಲ ನಂಗೆ ಚಾನ್ಸ್ ಸಿಗುವಂತ ಸಾಧ್ಯತೆಗಳು ಇರಬಹುದು. ಇದ್ರೆ ನೋಡುವ, ಹೋಗ್ತೀನಿ ಅಲ್ವಾ ಅಂತ ಟ್ರೈ ಮಾಡ್ತೀನಿ. ಸೊ ನಿಮ್ ಸಪೋರ್ಟ್ ಈ ತರಾನೇ ಇರ್ಲಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು.